ನಮಸ್ತೆ ವೀಕ್ಷಕರೇ, ಶ್ರೀರಸ್ತು ಕಿಚನ್ಗೆ ಸ್ವಾಗತ. ನಾನಿವತ್ತು ಬ್ರೆಡ್ನಲ್ಲಿ ಪಿಜ್ಜಾ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ರೆಡ್ ಚಟ್ನಿನ ಹಚ್ತಾ ಇದ್ದೀನಿ. ಇದನ್ನು ಕೂಡ ಮನೆಯಲ್ಲೇ ಮಾಡಿರೋದು. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಈರುಳ್ಳಿನ ಇಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕಲ್ಲೋ ಆ ಥರ ಕಟ್ ಮಾಡ್ಕೋಬೋದು. ಇದಾದಮೇಲೆ ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಗ್ರೇಟ್ ಮಾಡಿಕೊಂಡು ಹಾಕೋಬೋದು, ಇಲ್ಲ ಕ್ಯೂಬ್ಸಲ್ಲೂ ಹಾಕೋಬೋದು. ಇದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಟೊಮೆಟೊ ಕೂಡ ಸೇರಿಸ್ತಾಯಿದ್ದೀನಿ. ನಿಮಗಿಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ಹಾಕೋಬೋದು. ನಿಮ್ಮ ಮನೆಯಲ್ಲಿ ಯಾವ ಥರ ತಿಂತಾರೋ ಆ ಥರ ನೋಡಿ ಮಾಡ್ಕೊಬೋದು ನೀವು. ಆದಮೇಲೆ ಇದು ಸ್ವೀಟ್ ಕಾರ್ನ್ನ ಹಾಕ್ತಾಯಿದ್ದೀನಿ. ಇದಾದಮೇಲೆ ವೆಜಿಟೇಬಲ್ಸಿಗೆಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಇದು ಹಾಕಿಲ್ಲ ಅಂದರೆ, ಉಪ್ಪು ಹಾಕಿಲ್ಲ ಅಂದರೆ ತುಂಬ ಸಪ್ಪೆ ಅನಿಸುತ್ತೆ. ಇದಾದಮೇಲೆ ಒರಿಗೋನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಇದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು. ನಾ ಇಲ್ಲಿ ಮಕ್ಳಿಗೆ ಮಾಡ್ತಿರೋದ್ರಿಂದ ಹಾಕಿಲ್ಲ. ಇದಾದಮೇಲೆ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಕೂಡ ನಿಮ್ಮ ಆಪ್ಷನ್ನು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದರ ನಂತರ ಇನ್ನೊಂದು ಸ್ಲೈಸ್ ಬ್ರೆಡ್ ಇಡ್ತಾಯಿದ್ದೀನಿ. ಈಗ ಸ್ಯಾಂಡ್ವಿಚ್ ಬೇಕಂದಮೇಲೆ ಸ್ವಲ್ಪ ಬೆಣ್ಣೆನ ಹಚ್ತಾಯಿದ್ದೀನಿ. ಬೆಣ್ಣೆ ಕೂಡ ಬೇಡ ಅಂತ ಅಂದರೂ ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಟೋಸ್ಟ್ ಆಗಿದೆ. ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬ್ರೆಡ್ನಲ್ಲಿ ಪಿಜ್ಜಾ ಸ್ಯಾಂಡ್ವಿಚ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಚೆನ್ನಾಗಿ ರೋಸ್ಟ್ ಆಗಿದೆ, ಹಾಗೆ ಒಳಗೆ ತುಂಬ ಸಾಫ್ಟಾಗಿ ಜ್ಯೂಸಿ ಇದೆ. ತುಂಬ ಟೇಸ್ಟಿಯಾಗಿತ್ತು ಕೂಡ. ನೀವು ಒಂದ್ಸಲಿ ಮಾಡಿ ನೋಡಿ. ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬಾ ಖುಷಿಯಾಗತ್ತೆ. ಇದನ್ನು ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು, ಸಂಜೆ ಸ್ನ್ಯಾಕ್ಸ್ ಏನಾದರೂ ಕೊಡ್ಬೋದು. ನೀವು ಒಂದ್ಸಲಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.